SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಇಂಗ್ಲಿಷ್ ಮೀಡಿಯಂನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಇದನ್ನು ತಪ್ಪದೆ ನೋಡಬೇಕು. ನೋಡಿ, ಆಂಗ್ಲ ಮಾಧ್ಯಮದ ನಿಮ್ಮ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ನೋಡಿ 6/1/2026ರಂದು ನಡೆಯುವಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ 1 2026 ನಿಮಗೆಲ್ಲ ಗೊತ್ತಿದೆ. ಮ್ಯಾಥ್ಸ್ ಎಕ್ಸಾಮ್ 6ನೇ ತಾರೀಕು ನಡೀತಾ ಇದೆ. ಇದಕ್ಕಂತ ನಾವು ಈಗ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ನಿಮಗೆಲ್ಲ ಗೊತ್ತಿದೆ 8 ಕ್ವಶನ್ಸ್ಗಳಿರ್ತವೆ. ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಪಾಸಿಟಿವ್ ಇಂಟಿಜರ್ಸ್ ಎಚ್ ಆ್ಯಂಡ್ ಎಲ್ ಆರ್ HCF ಆ್ಯಂಡ್ LCM ಆಫ್ ದೀಸ್ ಇಂಟಿಜರ್ಸ್ ರೆಸ್ಪೆಕ್ಟಿವ್ಲಿ, ದೆನ್ ದ ಕರೆಕ್ಟ್ ರಿಲೇಷನ್ಶಿಪ್ ಇನ್ ದ ಫಾಲೋವಿಂಗ್ ಈಸ್. ನೋಡಿ, ಕರೆಕ್ಟ್ ರಿಲೇಷನ್ ಏನು? H ಇಂಟು L ಈಕ್ವಲ್ ಟು A ಇಂಟು B. ನೆಕ್ಸ್ಟ್ ನೋಡಿ, ದ ಡಿಸ್ಕ್ರಿಮಿನೆಂಟ್ ಆಫ್ ದ ಇಕ್ವೇಷನ್ x² + 4x + 4 ಈಕ್ವಲ್ ಟು 0 ಈಸ್ 0. ಆನ್ಸರ್ 0. ನೋಡಿ, ಓದ್ತಾ ಹೋದರೆ ತುಂಬ ದೊಡ್ಡದಾಗೋದ್ರಿಂದ ನಾನು ಹಾಗೆ ತೋರಿಸ್ತಾ ಹೋಗ್ತಿದ್ದೀನಿ. ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡ್ತಾ ಹೋಗಿ. ಥರ್ಡ್ ಕ್ವಶನ್ ನೋಡಿ. ಇನ್ನು ನೋಡಿ, ಫೋರ್ತ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ M from the origin is. ನೋಡಿ, ಆನ್ಸರ್ 5 units. Fifth, if a fair die is rolled twice. Answer 36. Sixth, if the diameter of a circle is 14 cm, then its circumference is 44 cm. The volume of a cube of edge 5 cm is ನೋಡಿ 125 cm. 5 into 5 into 5. An arithmetic progression contains 20 terms. If the first term is 2 and last term is 78, then the arithmetic progression is. Answer 2, 6, 10. Answer the following questions. ನೋಡಿ, ಇಲ್ಲಿ ಕೂಡ 1 mark 8 questions ಇರ್ತವೆ. ನೋಡ್ತಾ ಹೊಡಿ. Express 70 as product of its prime factors. ನೋಡಿ, 2 into 5 into 7. If the lines representing the pair of linear equations are intersecting lines, then how many solutions do they have? Only one solution. Write the zeros of the polynomial. ಅಲ್ಲಿ ಪಾಸ್ ಮಾಡಿ ಕೂಡ ನೀವು ನೋಡ್ಬೋದು. ನೋಡಿ, ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ದೆನ್ ಫೈಂಡ್ ಆಂಗಲ್ AOP. Thirteenth, in the given figure, then find the value of sin alpha. Write the formula to find the total surface of a solid hemisphere of radius r units. Answer A equal to 3 pi r square. 15th ನೋಡಿ. Then find AB. Write the degree of polynomial. In the third ನಲ್ಲಿ answer the following questions. Each question carries 2 marks here. Total 8 questions. ನೋಡಿ, ಇಲ್ಲಿ 6 ಕೂಡ ಇದೆ ನಿಮಗೆ. ನೋಡಿ, 2 ಪ್ರಶ್ನೆಗಳ ಉತ್ತರ ಇದೆ. 6 ಮತ್ತು ನೋಡಿ ಫಸ್ಟ್ ಕ್ವಶನ್ ನಂತರ 6 ಕ್ವಶನ್ ಇದೆ. ದೆನ್ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. ನೋಡಿ, ಯಾವ ಮೆಥಡ್ ಕೇಳಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೇಕು ನೀವು. Find the sum of first 20 terms of the arithmetic progression using formula. In 20th ನೋಡ 6 ಇದೆ, ಚಾಯ್ಸ್ ಇದೆ. ಇಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕು. ನೋಡಿ, 6 ಕ್ವಶನ್ ಉತ್ತರವನ್ನು ಇಲ್ಲಿ ನೀಡಲಾಗಿದೆ. ಇನ್ 21st ನೋಡಿ. Second question. 23rd. 24th question. ನೋಡಿ, draw a circle of radius 4 cm and construct a pair of tangents to the circle such that the angle between them is 50 degree. ಈ ರೀತಿ ಡ್ರಾ ಮಾಡಬೇಕು. ಇನ್ನು 4th ನೋಡಿ,
3 ಮಾರ್ಕ್ಸ್ ಕ್ವಶನ್ಸ್ 9 ಕ್ವಶನ್ಸ್ 27 ಮಾರ್ಕ್ಸ್. ಇಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ 6 ಇದೆ ನೋಡಿ. 25ಗೂ 6 ಇದೆ, ಅಂದರೆ ಚಾಯ್ಸ್ ಇದೆ. ಫಸ್ಟ್ ಕ್ವಶನ್ ಆನ್ಸರ್ ಮೊದಲಿಂದು, ಆಮೇಲೆ ನಂತರ 6 ಕ್ವಶನ್ ಆನ್ಸರ್. ಇನ್ನು 26 ಕ್ವಶನ್ಸ್ ಇಲ್ಲಿ ಚಾಯ್ಸ್ ಇಲ್ಲ. 26 ಕ್ವಶನ್ ನೋಡ್ಕೊಳ್ಳಿ. ದೆನ್ 27th ಕ್ವಶನ್ ಕೂಡ 6 ಇದೆ. ದೆನ್ 28th ಕ್ವಶನ್, ಇದಕ್ಕೂ ಕೂಡ 6 ಇದೆ, ಅಂದರೆ ಚಾಯ್ಸ್ ಇದೆ. ಫಸ್ಟ್ ಮೇಲಿಂದು ಅಥವಾ ತೆಳಗಿಂದ ನೀವು ಆನ್ಸರ್ ಮಾಡ್ಬೋದು. 29th ಕ್ವಶನ್, 30th ಕ್ವಶನ್, 31st. ನೋಡಿ, prove that the lengths of the tangents drawn from an external point to a circle are equal. ಪ್ರೂವ್ ಮಾಡ್ಬೇಕು ನೀವು. Then 32nd, construct a triangle with sides 6.5 cm, 7.5 cm and 8 cm, and then construct another triangle whose sides are 3/5 of the corresponding sides of the first triangle. ಯಾವ ರೀತಿ ಡ್ರಾ ಮಾಡಬೇಕಂತ. ಇನ್ನು 33rd ಕ್ವಶನ್, ಇಲ್ಲಿ ಕೂಡ ಒಂದು ಚಾಯ್ಸ್ ಇದೆ, 6 ಕೊಟ್ಟಿದ್ದಾರೆ. In 34th, answer the following questions. ಇಲ್ಲಿ 4 marks questions. Each question carries 4 marks. Thirty-sixth question. Then 37th. ಇಲ್ಲಿ ಚಾಯ್ಸ್ ಇದೆ ನೋಡಿ, 6 ಇದೆ. Then last, answer the following question. 5th ಒಂದು 5 marks ಕ್ವಶನ್ ಇದೆ, 38th ಕ್ವಶನ್. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ.